ನಮಸ್ಕಾರ ವೀಕ್ಷಕರೇ. ಮುಂಗಾರು ಮಳೆಯ ದೇವತೆ ಗುಳ್ಳವ್ವ ಆಚರಣೆ. ಆಷಾಢ ಬಂದರೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಗುಳ್ಳವ್ವನ ಹಬ್ಬ ಸೊಬಗು. ಈ ಭಾಗದ ವಿವಾಹಿತರು ಮತ್ತು ಅವಿವಾಹಿತರು ಆಷಾಢದ ಮಾಸದಲ್ಲಿ ಆಚರಿಸುವ ಪ್ರಮುಖ ಹಬ್ಬ ಇದಾಗಿದೆ. ನಗರ ಗ್ರಾಮೀಣ ಪ್ರದೇಶವೆನ್ನದೆ ಎಲ್ಲ ಕಡೆಯೂ ವಿಜೃಂಭಣೆಯಿಂದ ಆಚರಿಸಿದು. ಹಿರಿಯ ನಂಬಿಕೆ ಎಂದು ಗ್ರಾಮದ ಹನುಮಾನ ದೇವಸ್ಥಾನದ ಪೂಜಾರಿ ರಮೇಶ್ ಹೂಗಾರ ತಿಳಿಸಿದರು. ಬಳ್ಳೊಳ್ಳಿ ಗ್ರಾಮದಲ್ಲಿ ಬಾಲಿಕೆಯರು ಮಣ್ಣಿನ ಗೊಂಬೆಗಳನ್ನು ಮಾಡಿ ಅದನ್ನು ಗುಳ್ಳವ ರೂಪ ನೀಡಿ ಗುಳ್ಳವನ ಮಣ್ಣು ತರಲಿಲ್ಲ, ಗುಳ್ಗಂಜಿ ಹಚ್ಚಿ ಆಡಲಿಲ್ಲ, ಸುಳ್ಳೆ ಬತ್ತವಲ್ಲವ ನಾಗರ ಪಂಚಮಿ ಎಂದು ಹಾಡುತ್ತಾ ಹನುಮಾನ ದೇವಸ್ಥಾನದವರೆಗೆ ತಲೆಯ ಮೇಲೆ ಗುಳ್ಳವನ ಮೂರ್ತಿ ಹೊತ್ತು ತಂದು ಅಲ್ಲಿ ಪೂಜೆ ಸಲ್ಲಿಸಲಾಯಿತು. ರೈತರು ಗುಳ್ಳವ್ವನಿಗೆ ಮುಂಗಾರು ಮಳೆಯ ದೇವತೆ ಎಂದು ಕರೆಯುತ್ತಾರೆ. ಗುಳ್ಳವ್ವ ದೇವತೆ ಹಲವಾರು ಹೆಸರುಗಳಿವೆ. ಗುಳ್ಳವ, ಗುಳ್ಳಕ್ಕವ್ವ, ಗುಳ್ಕವ್ವ, ಗುಳ್ಳವ್ವ ಜನಪರ ದೇವತೆಯಾಗಿದ್ದಾಳೆ. ಮುಂಗಾರು ಮಳೆಯು ರೈತರಿಗೆ ಹೊಲಗದ್ದೆಗಳಲ್ಲಿ ಉತ್ತಮ ಪೈರನ್ನು ಕೊಡುವುದು. ಆದ್ದರಿಂದ ಗುಳ್ಳವ್ವ ದೇವತೆಯನ್ನು ಮಳೆ ಮತ್ತು ಸಂಪತ್ತಿನ ದೇವತೆ ಎಂದು ರೈತರು ಕರೆಯುತ್ತಾರೆ. ಗುಳ್ಳವ್ವನ ಹಬ್ಬದ ಸಂಭ್ರಮದ ಆರಂಭ ಆದರೆ ಇಂಥ ಸಾಂಸ್ಕೃತಿಕ ಹಬ್ಬಗಳನ್ನು ಮರೆತು ಮೊಬೈಲ್ನಲ್ಲಿ ಬರುವ ಲೂಡೋ, ಪಬ್ಜಿ, ಫ್ರೀ ಫೈರ್ ಎಂಬ ಆಟಗಳಿಗೆ ಮೊರೆ ಹೋಗಿ ತಮ್ಮ ಶರೀರವನ್ನು ಹಾನಿ ದೊಕ್ಕುವ ಕೆಲಸ ನಡೆದಿದೆ. ಇದನ್ನು ಪಾಲಕರು ಹಿರಿಯರು ತಮ್ಮ ತಮ್ಮ ಮಕ್ಕಳಲ್ಲಿ ತಿಳುವಳಿಕೆ ನೀಡಿ ಸಂಸ್ಕೃತಿಯನ್ನು ಬೆಳೆಸುವ ಕಾರ್ಯ ಮಾಡಬೇಕು. ಗ್ರಾಮದ ಯುವ ನೇತಾರ್ ಈರಣ್ಣ ವಾಲಿ ವಿನಂತಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಾಲ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರು. ವರದಿಗಾರರು ಸಿದ್ದಯ್ಯ ಹಿರೇಮಠ್.